ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಬೀಟ್ರೂಟ್ ಪಲ್ಯನ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ. ನಾವು ನಿಯಮಿತವಾಗಿ ವಾರದಲ್ಲಿ 2 ಸಾರಿ ನಮ್ಮ ಊಟದಲ್ಲಿ ನಾವು ಇದನ್ನು ಸೇವಿಸ್ತಾ ಬಂದು ಅಂತಂದ್ರೆ ರೀ ರಕ್ತನೂ ಹೆಚ್ಚಾಗುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ. ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋ ಬದಲಿ ಊಟದಲ್ಲಿನೇ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಮೆಡಿಸಿನ್ ಬದಲಿಗೆ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇವಾಗ ಹೇಗೆ ಮಾಡೋದು ಅಂಥೇಳಿ ತೋರಿಸುತ್ತೀನಿ ರೀ, ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ನೀವು ಏನ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮೊದಲಿಗೆ ನಾನಿಲ್ಲಿ ಒಂದು ಫ್ಯಾನನ್ನು ಕಾಯೋಕ್ಕೆ ಇಟ್ಟೀನಿ ರೀ. ಅದಕ್ಕೆ ಆದ ತಕ್ಷಣ ಎಣ್ಣೆ ಹಾಕೀನಿ ರೀ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳತ್ತೀನಿ ರೀ. ಜೀರಿಗೆನೂ ಸಹಿತ ಚಿಟಪಟ ಅಂದಮೇಲೆ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ ರೀ. ನೀವು ಇಲ್ಲಿ ಹಸಿಮೆಣಸಿನ್ಕಾಯಿ ಬದಲಿಗೆ ಒಣ ಖಾರನೂ ಸಹಿತ ಯೂಸ್ ಮಾಡ್ಕೋಬೋದು. ಖಾರ ನಿಮ್ಮ ರುಚಿಗೆ ತಕ್ಕಷ್ಟು, ಕೆಲವೊಬ್ಬರಿಗೆ ಖಾರ ಜಾಸ್ತಿ ಬೇಕಾಗುತ್ತೆ ಮತ್ತು ಕೆಲವೊಬ್ಬರಿಗೆ ಖಾರ ಕಡಿಮೆ ಬೇಕಾಗ್ತೈತೆ ರೀ. ನೀವು ಮನ್ಯಾಗ ಹೆಂಗೆ ಬೇಕಲ್ರಿ ನೋಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ ಕರಿಬೇವನ್ನ ಹಾಕ್ಕೊಳತ್ತೀನಿ ರೀ. ಮೊದಲಿಗೆ ಒಗ್ಗರಣೆಯಲ್ಲಿ ಹಾಕೊಂಡ್ರೆ ಕರಿಬೇವು ಅದು ಸ್ವಲ್ಪ ಬಿರುಸಾಗಿಬಿಡುತ್ತೆ, ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಅಂತ ನಾನು ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಹಾಕ್ಕೊಂಡೇನಿ ರೀ. ಇಲ್ಲಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ ರೀ. ಉಳ್ಳಾಗಡ್ಡಿ ಪೂರ್ತಿಯಾಗಿ ಮೆತ್ತಗಾಗಬೇಕು ರೀ, ಅಲ್ಲಿವರೆಗೂ ಫ್ರೈ ಮಾಡಿಕೊಡ್ರಿ. ಭಾಳ ರುಚಿಯಾಗಿರ್ತೈತೆ ರೀ, ಜಾಸ್ತಿ ಟೈಮ್ ಏನು ಬೇಕಾಗಂಗಿಲ್ಲ ರೀ. ರೊಟ್ಟಿ ಚಪಾತಿ ಅನ್ನಕ್ಕೂ ಸಹಿತ ಸೂಪರ್ ಆಗಿರುತ್ತೆ ರೀ. ನೋಡಿರಿ, ಇವಾಗ ಉಳ್ಳಾಗಡ್ಡಿ ಪೂರ್ತಿಯಾಗಿ ಮೆತ್ತಗಾಗಿದಾವೆ ರೀ. ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳತ್ತೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಚಿಟಿಕೆನ ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ಪೂನಿಂದ 1-2 ಸೆಕೆಂಡಷ್ಟು ಬಾಡಿಸ್ಕೊರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಡ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಆದರೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಕಡಿಮೆ ಆಯ್ತಂದರೆ ಮತ್ತೆ ಮೇಲೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು 1-2 ಸೆಕೆಂಡ್ನಷ್ಟು ಬಾಡಿಸ್ಕೊಂಡೆ. ಇವಾಗ ನಾನಿಲ್ಲಿ ತುರಿದು ಇಟ್ಕೊಂಡಿರುವಂತಹ ಬೀಟ್ರೂಟನ್ನು ಹಾಕ್ಕೊಳತ್ತೀನಿ ರೀ. ಇದು ತುರಿದು ಇಟ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ, ಜಾಸ್ತಿ ಟೈಮ್ ಬೇಕಾಗಂಗಿಲ್ಲ ರೀ. ನಾನಿಲ್ಲಿ 2 ಬೀಟ್ರೂಟನ್ನು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ರಿ. ಎಲ್ಲನೂ ಪೂರ್ತಿಯಾಗಿ ನಾವೇನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಆ ಒಗ್ಗರಣೆ ಒಳಗೆ ಪೂರ್ತಿಯಾಗಿ ಫ್ರೈ ಆಗ್ಬೇಕು ರೀ. ಇದು ಫ್ರೆಶ್ ಆಗಿರೋದ್ರಿಂದ ಜಾಸ್ತಿ ನೀರು ಬೇಕಾಗಂಗಿಲ್ಲ. ಫ್ರೆಶ್ ಇತ್ತು ಅಂದರೆ ಅದೇ ನೀರನ್ನು ಬಿಟ್ಕೊಳ್ಳುತ್ತೆ ರೀ. ಹಾಗೆ 1-2 ದಿವಸ ನಾವು ಮನೆಯಲ್ಲಿ ತಂದಿಟ್ವಿ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗತ್ತೆ ರೀ. ಆದರೂ ಫೈನಲ್ ಆಗಿ ಸ್ವಲ್ಪ ಬೇಯಬೇಕಂದ್ರೆ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೋಬೇಕು. ಇವಾಗ ಎಲ್ಲನೂ ನಮಗೆ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ವಿತೌಟ್ ನೀರನ್ನು ಹಾಕದೆ ನಾನಿಲ್ಲಿ 1-2-3 ನಿಮಿಷದಷ್ಟು ಬೇಯಿಸ್ಕೊಳತ್ತೀನಿ ರೀ. 1-2-3 ನಿಮಿಷದಷ್ಟು ಆದಮೇಲೆ ಮುಚ್ಚಳ ತೆಗೆದ್ಮೇಲೆ ಈ ಥರನಾಗಿ ಕಾಣಿಸುತ್ತೆ ನೋಡಿರಿ. ಇವಾಗ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೊಳತ್ತೀನಿ. ಅಂದರೆ ಕೆಲವೊಬ್ಬರಿಗೆ ಸ್ವಲ್ಪ ಮೆತ್ತಗೆ ಬೇಕಾಗಿರುತ್ತೆ, ಅದಕ್ಕೋಸ್ಕರ ನೀರನ್ನು ಹಾಕ್ಕೋಬೇಕು. ಬೇಡ ಅಂತಂದರೆ ನೀರನ್ನು ಸ್ಕಿಪ್ ಮಾಡಿದ್ದೆ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೋದು. ಇವಾಗ ನೀರನ್ನು ಹಾಕ್ಕೊಂಡು ಸಹಿತ ನಾನಿಲ್ಲಿ ಮತ್ತೆ ಒಂದು 3-4 ನಿಮಿಷದಷ್ಟು ಬೇಯಿಸ್ಕೊಂಡೆ. ಇವಾಗ ನಮಗೆ ರುಚಿಯಾದಂತಹ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು. ಇವಾಗ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಮಾಡಿ ತೋರಿಸಿರುವಂಥ ಈ ರೆಸಿಪಿ ಅಂದರೆ ಬೀಟ್ರೂಟ್ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ.